ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆಯಿಂದ ಒಂದು ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಜೀ ಕನ್ನಡದ ಖ್ಯಾತ ಗಾಯಕಿ ಅಂತಾನೆ ಹೇಳಬಹುದು, ಸರಿಗಮಪ ಗಾಯಕಿ ಈಕೆ ಪೃಥ್ವಿ ಭಟ್ ಅನ್ನುವಂಥ ಹುಡುಗಿ. ಬಹುಶಃ ನಿಮ್ಗೆಲ್ರಿಗೂ ಕೂಡ ನೆನಪಿರಬಹುದು, ಆಕೆಯ ಹಾಡುಗಳನ್ನು ನೀವು ಕೇಳಿರಬಹುದು. ಈಕೆ ಈಗ ಮನೆಯಲ್ಲಿ ಹೇಳದೆ ಕೇಳದೆ ಮದುವೆ ಆಗಿದ್ದಾಳೆ. ಅದು ಕೂಡ ಈಗ ಸದ್ಯಕ್ಕೆ ಚರ್ಚೆಯಾಗ್ತಿರುವಂಥದ್ದು. ಮನೆಯವರಿಗೆ ಹೇಳದೆ ಓಡಿ ಹೋಗಿ ಮದುವೆ ಆಗಿದ್ದಾಳೆ, ಜೊತೆಗೆ ವಶೀಕರಣ ಕೂಡ ಈಕೆಯ ಮೇಲೆ ಆಗಿದೆ ಅನ್ನುವಂಥ ವಿಚಾರ. ವಶೀಕರಣ ಮಾಡಿ ಮದುವೆ ಮಾಡಿಸಿದ್ದಾರೆ ಅನ್ನುವಂಥ ವಿಚಾರವಾಗಿ ಇದೀಗ ಪೃಥ್ವಿ ಭಟ್ ಅವರ ತಂದೆ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಇದೆಲ್ಲದಕ್ಕೂ ಕಾರಣ ಜೀ ಕನ್ನಡದ ಆ ಒಬ್ಬ ವ್ಯಕ್ತಿ ಅನ್ನೋದ್ರ ಮೇಲೆ ಕೂಡ ಆರೋಪ ಮಾಡಿದ್ದಾರೆ. ಹಾಗಾದ್ರೆ ಆ ವ್ಯಕ್ತಿ ಯಾರು, ಈಕೆಯ ಮದುವೆ ಹೇಗಾಯ್ತು, ಮನೆಯಲ್ಲಿ ಹೇಳದೆ ಕೇಳದೆ ಪೃಥ್ವಿ ಭಟ್ ಮದುವೆ ಆಗಿದ್ದಾದ್ರೂ ಏನಕ್ಕೆ ಅನ್ನುವಂಥ ವಿಚಾರದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಸರಿಗಮಪ ಗಾಯಕಿ ಪೃಥ್ವಿ ಭಟ್ ನೋಡಿದ್ರೇನೆ ಗೊತ್ತಾಗುತ್ತೆ, ಆಕೆ ತುಂಬಾ ಮುಗ್ಧ ಸೈಲೆಂಟ್ ಹುಡುಗಿ. ರಿಯಾಲಿಟಿ ಶೋ ಅಲ್ಲೂ ಕೂಡ ಆಕೆ ಹೆಚ್ಚು ಮಾತನಾಡಿದವಳಲ್ಲ, ಎಲ್ಲೂ ಕೂಡ ಕಾಂಟ್ರವರ್ಸಿ ಮಾಡ್ಕೊಂಡವರಲ್ಲ. ಆದರೂ ಕೂಡ ಇದ್ದಕ್ಕಿದ್ದಂತೆ ಓಡ್ ಹೋಗಿ ಮದುವೆ ಆಗೋದಕ್ಕೆ ಕಾರಣ ಏನು, ಈಕೆಯ ಮೇಲೆ ನಿಜಕ್ಕೂ ಕೂಡ ವಶೀಕರಣ ಆಗಿದೆಯಾ, ಅಥವಾ ಜೀ ಕನ್ನಡದ ಯಾರೊಬ್ಬ ವ್ಯಕ್ತಿ ಇದಕ್ಕೆ ಮುಖ್ಯವಾದಂತಹ ಪಾತ್ರವನ್ನ ವಹಿಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀವಿ. ಹೌದು, ಪ್ರೇಮ ಕುರುಡು, ಇತಿಹಾಸದುದ್ದಕ್ಕೂ ಪ್ರೀತಿ ಗಂಟಿಕೊಂಡೇ ಬಂದಂತ ಆರೋಪ ಇದು. ಆದ್ರೆ ಬದಲಾದ ಕಾಲದಲ್ಲಿ ಪ್ರೀತಿಯ ವರಸೆ ಕೂಡ ಬದಲಾಗಿದೆ. ಭಾವೋದ್ವೇಗದ ಪ್ರೀತಿ ಸ್ನೇಹವಾಗಿ ಅರಳಿ ಬೆಳೆದು ಪ್ರಬುದ್ಧವಾಗುವ ತನಕ, ನಂಬುಗೆಗಳ ಅಡಿಪಾಯದಲ್ಲಿ ನಿಜಾರ್ಥದ ಅನುರಾಗ ಅರಳುವ ತನಕ ಕಾಯುವ ತಂತ್ರ ಈಗಿನದು. ಬಾಳ ಪೂರ್ತಿ ಜೊತೆ ಬರುವಂತ ಪ್ರೀತಿಯ ಗಟ್ಟಿತನವನ್ನ ಒಂದಲ್ಲ 10 ಬಾರಿ ನಾವು ಪರೀಕ್ಷಿಸಬೇಕಾಗತ್ತೆ. ಯಾಕಂತಂದ್ರೆ ಜೀವನದುದ್ದಕ್ಕೂ ಕೂಡ ನಾವು ಆ ವ್ಯಕ್ತಿಯ ಜೊತೆಗೆ ಇರಬೇಕಾಗತ್ತೆ. ಅಂದ್ರೆ ಏನ್ ಬೇಕಾದ್ರೂ ಆಗಬಹುದು, ಬಟ್ ಆದ್ರೂ ಕೂಡ ಮದುವೆ ಆಗೋಕ್ಕಿಂತ ಮುಂಚೆ 1000 ಬಾರಿ ಯೋಚಿಸು ಅನ್ನುವಂತ ವಿಚಾರವನ್ನ ಕೂಡ ಹೇಳ್ತಾರೆ. ಇಂಥ ಕಾಲಘಟ್ಟದಲ್ಲಿ ನನ್ನ ಮಗಳನ್ನ ವಶೀಕರಣ ಮಾಡಿ ಮದುವೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಆರೋಪವನ್ನ ಗಾಯಕಿ ಪೃಥ್ವಿ ಭಟ್ ಅವರ ತಂದೆ ನರಹರಿ ದೀಕ್ಷಿತ್ ಮೇಲೆ ಮಾಡಿದ್ದಾರೆ. ಸ್ನೇಹಿತರೆ, ನರಹರಿ ದೀಕ್ಷಿತ್ ಯಾರು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀವಿ. ಬಹುಶಃ ನಿಮ್ಗೆ ಗೊತ್ತಿರ್ಬೋದು. ಇದಕ್ಕೆ ಸಂಬಂಧಿಸಿದಂತ ಶಿವಪ್ರಸಾದ್ ಅಂದ್ರೆ ಪೃಥ್ವಿ ಭಟ್ ಅವರ ತಂದೆಯವರು. ಇವರು ಮಾತನಾಡಿರುವಂತ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ಆ ಆಡಿಯೋದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ವೈರಲ್ ಆದಂತ ಆ ಒಂದು ಆಡಿಯೋದಲ್ಲಿ ಶಿವಪ್ರಸಾದ್ ಸಂಗೀತ ತರಗತಿಗಳನ್ನ ನಡೆಸ್ಕೊಡುವಂತಹ ನರಹರಿ ದೀಕ್ಷಿತ್ ವಿರುದ್ಧ ಕೆಂಡ ಕಾರಿದ್ದಾರೆ. ನನ್ನ ಮಗಳನ್ನ ವಶೀಕರಣ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅಂತ ಆರೋಪ ಬಂದಿರುವಂತದ್ದು. ಈ ಕುರಿತು ಮಾತನಾಡಿರುವಂತಹ ಶಿವಪ್ರಸಾದ್, ನಾನು ಗಾಯಕಿ ಪೃಥ್ವಿ ಭಟ್ ಅವರ ಅಪ್ಪ. ನನ್ನ ಮಗಳು ಕಳೆದ ತಿಂಗಳು 27ನೇ ತಾರೀಕಿನಂದು ದೇವಸ್ಥಾನದಲ್ಲಿ ಯಾರನ್ನೋ ಮದುವೆಯಾಗಿ ನಮ್ಮನ್ನ ಬಿಟ್ಟು ಹೋಗಿದ್ದಾಳೆ. ನಮ್ಮ ಸಂಪರ್ಕದಲ್ಲಿ ಆಕೆ ಈಗ ಇಲ್ಲ. ಅವನು ಹವ್ಯಕನೂ ಅಲ್ಲ, ಬ್ರಾಹ್ಮಣನೂ ಅಲ್ಲ. ಇವರು ಹವ್ಯಕ ಸ್ನೇಹಿತರೆ. ಜಾತಿ ಯಾವುದಾದ್ರೇನು ಅವಳು ನಮ್ಮನ್ನ ಬಿಟ್ಟು ಹೋಗಾಗಿದೆ. ಇನ್ನು ಜಾತಿ ಕಟ್ಕೊಂಡು ಏನ್ ಮಾಡೋದಕ್ಕಾಗೋದಿಲ್ಲ ಅಂತ ಶಿವಪ್ರಸಾದ್ ನಮ್ಮನ್ನ ಬಿಟ್ಟು ಹೋಗಿ 20 ದಿವಸ ಆಕೆ ಹೋಯ್ತು. ಅವಳಿಗೆ ಇಷ್ಟು ತನಕ ನಮ್ಮ ನೆನಪು ಕೂಡ ಬಂದಿಲ್ಲ, ಆ ರೀತಿ ಇದ್ದಾಳೆ. ಇದನ್ನ ನೀವ್ಯಾರು ನಿರೀಕ್ಷೆ ಮಾಡುವಂತ ವಿಷಯವೇ ಅಲ್ಲ. ಅವಳು ಯಾವ ರೀತಿ ಇದ್ಲು, ಅವಳನ್ನ ಯಾವ ರೀತಿ ಬೆಳೆಸಿದ್ದೀವಿ ಅನ್ನೋದು ನೋಡಿದವರಿಗೆ ಮಾತ್ರ ಗೊತ್ತು. ಯಾಕಂತಂದ್ರೆ ತುಂಬಾ ಸೈಲೆಂಟ್ ಆದಂತಹ ಹುಡುಗಿ, ತುಂಬಾ ಮುಗ್ಧ ಹುಡುಗಿ. ಬಟ್ ಈ ರೀತಿ ದಿಢೀರ್ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ವಶೀಕರಣನೇ ಕಾರಣ ಅನ್ನುವಂತ ಆರೋಪವನ್ನ ತಂದೆ ಮಾಡಿದ್ದಾರೆ. ಯಾಕೆ ಹೀಗಾಯ್ತು ಅನ್ನೋದು ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ. ಇದರಲ್ಲಿ ಮುಖ್ಯವಾದ ವಿಷಯ ಅಂದ್ರೆ ಅವಳನ್ನ ದಾರಿ ಎರೆದು ಮದುವೆ ಮಾಡಿಕೊಟ್ಟಿರೋದು ನಮ್ಮ ಗಿರಿನಗರದ ವಲಯದ ನಿವಾಸಿ ಭಯಂಕರ ಸಂಗೀತ ಶಿಕ್ಷಕ ಮಹಾದುಷ್ಟ ನರಹರಿ ದೀಕ್ಷಿತ್ ಅಂತ ಕಿಡಿಕಾರಿದ್ದಾರೆ. ಸ್ನೇಹಿತರೆ, ಇದು ಅವರೇ ಹೇಳಿರುವಂತ ವರ್ಡ್ಸ್ಗಳು. ಅದರ ಜೊತೆಗೆ ನರಹರಿ ದೀಕ್ಷಿತ್ ಬಗ್ಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು. ಹಲವು ಕಡೆ ಸಂಗೀತ ತರಗತಿಗಳನ್ನ ಮಾಡ್ತಾರೆ, ಜೀ ಕನ್ನಡದ ಸರಿಗಮಪದ ಜೂರಿಯಾಗಿ ಭಾಗವಹಿಸ್ತಾರೆ. ಈಗ ಅವರು, ನಾನು ಮೊದಲೇ ಶಿವಣ್ಣಗೆಲ್ಲ ಹೇಳಿದ್ದೆ, ಪರಿಸ್ಥಿತಿ ಕೈ ಮೀರಿದೆ ಅಂತ ಹೇಳಿದ್ದೆ, ನಾವೇ ಅದನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತ
ಶಿವಪ್ರಸಾದ್ ಅಂದರೆ ತಂದೆ ಹೇಳಿದ್ದಾರೆ, ಈ ಹಿಂದೆ ನಮ್ಮ ಮನೆಗೆ ಬಂದಿದ್ರು, ಬರೋದಕ್ಕೆ ನಾನೇ ಹೇಳಿದ್ದೆ. ಅಂದರೆ ನಿಮ್ಮ ಶಿಷ್ಯರಲ್ಲಿ ಯಾರಾದರೂ ಹವ್ಯಕ ಗಾಯಕ ಇದ್ರಿದ್ರೆ ಹೇಳಿ, ಮಗಳಿಗೆ ಹುಡುಗ ನೋಡ್ತಿದ್ದೀನಿ ಅಂತ ಫೋನ್ ಮಾಡಿ ಹೇಳಿದ್ದೆ, ಅದು ಕೂಡ ನಾನು ಖುದ್ದು ಅವ್ರಿಗೆ ನಾನೇ ಹೇಳಿರುವಂಥದ್ದು. ನಂತರ ಮಾರ್ಚ್ 7ನೇ ತಾರೀಕು ನಮ್ಮ ಮನೆಗೆ ಬರ್ತಾರೆ. ಜೀ ಕನ್ನಡದಲ್ಲಿ ಅಭಿಷೇಕ್ ಅನ್ನುವಂಥ ಹುಡುಗ ನಮ್ಮ ಪೃಥ್ವಿ ಹಿಂದೆ ಬಿದ್ದಿದ್ದಾನೆ, ಪೃಥ್ವಿಯನ್ನು ಇಷ್ಟಪಡ್ತಿದ್ದಾರೆ. ಸೊ ಪೃಥ್ವಿಗೂ ಕೂಡ ಆತನ ಮೇಲೆ ಮನಸ್ಸಿರೋ ಹಾಗೆ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಮೊದಲು ಅದನ್ನು ಬಗೆಹರಿಸ್ಕೊಳ್ಳಿ, ಸೊ ಆಮೇಲೆ ನೋಡೋಣ ಅನ್ನುವಂಥ ವಿಚಾರವಾಗಿ ಹೇಳ್ತಾರಂತೆ. ಸೊ ಅದಾದಮೇಲೆ ನಾವು ಹುಡುಗನನ್ನು ಹುಡ್ಕೋದಕ್ಕೆ ಹೋಗೋಣ, ಜಾತಕ ನೋಡೋಣ ಅಂತ ಹೇಳ್ತಾರೆ. ಸೊ ಅವರು ಮದುವೆ ಹಂತಕ್ಕೆ ಬಂದಿದ್ದಾರೆ, ಅದನ್ನು ನನಗೆ ನಂಬೋದಕ್ಕೂ ಕೂಡ ಆಗ್ತಾ ಇಲ್ಲ. ಸೊ ಅವರಿಗೆ ಧಾರೆ ಎರೆದಿರೋದೇ ನರಹರಿ ದೀಕ್ಷಿತ್ ಅನ್ನೋದು ತುಂಬ ಕೋಪ ಬರ್ತಿದೆ ಅನ್ನುವಂಥ ವಿಚಾರವಾಗಿ ಹೇಳ್ತಾರೆ. ನಂತರ ಅವರು ಹೋದ ಮೇಲೆ ಪೃಥ್ವಿಯನ್ನು ನಾನು ವಿಚಾರಿಸ್ಕೊಳ್ತೀನಿ. ಆಗ ಅಭಿಷೇಕ್ ತುಂಬ ಸಮಯದಿಂದ ನನ್ನನ್ನು ಇಷ್ಟಪಡ್ತಿದ್ದಾರೆ, ನಿಮಗಿಷ್ಟವಾದರೆ ನನಗೂ ಇಷ್ಟ, ಇಲ್ಲವಾದರೆ ನನಗೂ ಬೇಡ ಅನ್ನುವಂಥ ವಿಚಾರವಾಗಿ ಪೃಥ್ವಿ ಹೇಳ್ತಾರೆ. ಸೊ ನಿಮಗೆ ಇಷ್ಟ ಇದ್ರೆ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ಅವರಿಗೆ ತಂದೆಗೆ ಧೈರ್ಯ ಬರೋದಿಲ್ಲ. ಸೊ ಅವಳಿಗೆ ದೇವರ ಮೇಲೆ ತುಂಬ ನಂಬಿಕೆ ಇದೆ, ಹೀಗಾಗಿ ದೇವರ ಕೋಣೆಯಲ್ಲಿ ದೇವರ ಮೇಲೆ ಆಣೆ ಮಾಡುವಂತ ಹೇಳ್ತೀನಿ, ಪ್ರಮಾಣ ಮಾಡಿ ನೀವು ಹೇಳಿದ ಹುಡುಗನನ್ನೇ ಮದುವೆ ಆಗ್ತೀನಿ ಅಂತ ಆಕೆ ಪ್ರಾಮಿಸ್ ಅನ್ನ ಕೂಡ ದೇವ್ರ ಮುಂದೆ ಮಾಡ್ತಾರೆ. ಸೊ ನನ್ನ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿಸ್ಕೊಳ್ತೀನಿ. ಇಷ್ಟೆಲ್ಲ ಆದಮೇಲೆ ನಮ್ಮ ಮಗಳನ್ನ ನಾವು ನಂಬದೇ ಇರೋದಕ್ಕೆ ಸಾಧ್ಯನಾ? ಸರಿ ಆಯ್ತು ಅಂತ ಬಿಟ್ಟು ಬಿಡ್ತೀವಿ. ಇನ್ನು ಈ ನರಹರಿ ದೀಕ್ಷಿತ್ ಬಂದು ಹೋದ ಮೇಲೆ ಆಕೆಯ ನಡವಳಿಕೆಯಲ್ಲಿ ಕಂಪ್ಲೀಟ್ ಬದಲಾವಣೆ ಆಗುತ್ತೆ. ಒಂದು ರೀತಿ ವಶೀಕರಣ ಆದವರ ರೀತಿ ಇರ್ತಾಳೆ. ನಾನು ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. 27ನೇ ತಾರೀಕು ರೆಕಾರ್ಡಿಂಗ್ ಇದೆ ಅಂತ ಹೇಳ್ತಾಳೆ. ಸೊ ನಾನೇ ಸ್ಟುಡಿಯೋಗೆ ಬಿಟ್ಟು ಬರ್ತೀನಿ. ಮಧ್ಯಾಹ್ನ ನಮಗೆ ಪೊಲೀಸ್ ಠಾಣೆಯಿಂದ ಕರೆ ಬರುತ್ತೆ, ಪೃಥ್ವಿ ನಿಮ್ಮ ಮಗಳ, ಅವರು ಅಭಿಷೇಕ್ ಅನ್ನೋರನ್ನ ಮದುವೆಯಾಗಿದ್ದಾರೆ, ಈಗ ನಿಮ್ಮ ಮನೆಗೆ ಬರ್ತಾರೆ ಅಂತ ಪೊಲೀಸ್ ಹೇಳ್ತಾರೆ. ಆಗ ನಾನು ನಮ್ಮ ಮನೆಗೆ ಬರೋದು ಬೇಡ ಅಂತ ಹೇಳಿಬಿಡ್ತೀನಿ, ಯಾಕಂತಂದ್ರೆ ಬರೋದು ಬೇಡ ಸಾಕು ಅಂತ. ಸೊ ಇಷ್ಟೆಲ್ಲ ಆದ ನಂತರ ಒಂದೆರಡು ಸಾರಿ ತಪ್ಪಾಯ್ತು ಅಪ್ಪ ಅಂತ ಫೋನ್ ಕೂಡ ಮಾಡಿದ್ಲು. ಅದಾದ್ಮೇಲೆ ಗೊತ್ತಾಯ್ತು ನರಹರಿ ದೀಕ್ಷಿತ್ ಧಾರೆ ಎರೆದಿದ್ದಾರೆ ಅಂತ. ಇದರಿಂದ ನನಗೆ ಆಘಾತ ಆಗುತ್ತೆ. ಸೊ ಪೃಥ್ವಿ ಭಟ್ ಅವರ ತಂದೆ ತುಂಬಾ ಒಂದು ನೋವಿನಲ್ಲಿ ಹೇಳ್ಕೊಳ್ತಾರೆ, ಜೀ ಕನ್ನಡದಲ್ಲಿ ಏನೋ ಲಾಭ ಕಂಡಿದ್ದಾರೆ, ಹೀಗಾಗಿ ಈ ಮದುವೆ ಮಾಡಿಸಿದ್ದಾರೆ. ಸೊ ಅವಳು ಮದುವೆ ಆಗುವ ದಿನ ಬೆಳಿಗ್ಗೆ ವಿಷಯ ಗೊತ್ತಾದಾಗ ನನಗೆ ಹೇಳಬಹುದಿತ್ತು, ನಮ್ಮ ಜೀವನದಲ್ಲಿ ಧಾರೆ ಎರೆಯುವ ಒಂದೇ ಒಂದು ಅವಕಾಶವನ್ನ ಕೂಡ ನರಹರಿ ದೀಕ್ಷಿತ್ ಕಿತ್ಕೊಂಡ್ರು ಅನ್ನುವಂಥ ವಿಚಾರವಾಗಿ ಹೇಳಿದ್ದಾರೆ. ಸೊ ಜೀ ಕನ್ನಡದವರು ಹೇಳಿದ್ದಾರೆ ಅಂತ ಧಾರೆ ಎರೆದಿದ್ದಾರಂತೆ. ಇದಕ್ಕೆ ಅರ್ಥ ಇದೆಯಾ? ಇವನಿಗೆ ಕ್ಷಮೆ ಇದೆಯಾ? ಸೊ ಇದ್ರ ಬಗ್ಗೆ ಜನರಿಗೆ ಒಂದು ರೀತಿಯಾಗಿ ಒಂದು ಆಡಿಯೋ ಮೂಲಕ ಅವರ ಒಂದು ಗ್ರೂಪ್ನಲ್ಲಿ ಆಗಿರ್ಬೋದು, ಇದು ವೈರಲ್ ಆಗ್ತಾ ಇದೆ, ಈ ಒಂದು ಗ್ರೂಪ್ನಲ್ಲಿ ಹಾಕಿರುವಂಥ ಆಡಿಯೋ. ಸೊ ಇದಕ್ಕೆ ಸ್ನೇಹಿತರೆ ಉತ್ತರ ಕೂಡ ಕೊಟ್ಟಿದ್ದಾರೆ. ಅಂದರೆ ಪೃಥ್ವಿ ಭಟ್ ತಂದೆಗೆ ಒಂದು ಆಡಿಯೋ ಒಂದನ್ನು ಕೂಡ ಕಳಿಸಿದ್ದಾರೆ. ಅದೇನು ಅನ್ನೋದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಇನ್ ಡಿಟೇಲ್ ಆಗಿ. ಅಂದಹಾಗೆ ಮಾರ್ಚ್ 27ರಂದು ಜೀ ವಾಹಿನಿಯಲ್ಲೇ ಪ್ರೊಡಕ್ಷನ್ ವಿಭಾಗದಲ್ಲಿ ಕೆಲಸ ಮಾಡ್ತಿರುವಂಥ ಅಭಿಷೇಕ್ ಜೊತೆ ಪೃಥ್ವಿ ಭಟ್ ಮದುವೆಯಾಗಿರುವಂಥದ್ದು. ಸದ್ಯ ಪೃಥ್ವಿ ಭಟ್ ಅವರ ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ, ತಂದೆ ಅವರ ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಈ ಮಧ್ಯೆ ನರಹರಿ ದೀಕ್ಷಿತ್ ಅವರ ವಿಚಾರದ ಬಗ್ಗೆ ಕೂಡ ಸದ್ದಾಗ್ತಾ ಇದೆ, ಯಾಕೆ ಹೀಗೆ ಮಾಡಿದ್ರು ಅನ್ನುವಂಥ ವಿಚಾರವಾಗಿ ಕೂಡ. ಸೊ ಸಾಕಷ್ಟು ಒಂದು 4 ವರ್ಷದಿಂದ ಇವರಿಬ್ಬರು ಕೂಡ ಪ್ರೀತಿ ಮಾಡ್ತಾ ಇದ್ರಂತೆ. ಸೊ ಹಾಗಾಗಿ ಈಗ ಪೃಥ್ವಿ ಭಟ್ ಹೀಗೆ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥದ್ದು ಇರುವಂಥದ್ದು ಯಕ್ಷ ಪ್ರಶ್ನೆ. ನಿಜಕ್ಕೂ ಈಕೆಯ ಮೇಲೆ ವಶೀಕರಣ ಆಗಿದೆಯಾ ಅಥವಾ ಇದು ಈಕೆನೇ ತಗೊಂಡಿರುವಂತಹ ನಿರ್ಧಾರನ ಅನ್ನೋದ್ರ ಬಗ್ಗೆ ಗೊಂದಲ ಇದೆ. ಸೊ ಸ್ನೇಹಿತರೆ, ನಿಮ್ಮ ಒಂದು ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.